ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಇವತ್ತು ಮಾತ್ರ ಯಾವುದೇ ಕೆಲಸಕ್ಕೆ ಆಗಲಿ ಅವಸರ ಪಡಬೇಡ. ಸಮಾಧಾನದಿಂದ, ಚಿತ್ತಶುದ್ಧಿಯಿಂದ ನೀನು ಮಾಡುವಂಥ ಕೆಲಸವನ್ನು ಸರಿಯಾಗಿ ಮಾಡು. ನಿನ್ನ ಸುತ್ತಮುತ್ತಲು ಇರುವಂಥ ಜನ ಪ್ರಾಮಾಣಿಕವಾಗಿದ್ದಾರೆ, ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿ ನೋವಾಗುವಂಥ ಮಾತನ್ನು ಆಡಬೇಡ. ಹಾಗೆಯೇ ಮೊದಲು ನಾನು ನಿನಗೆ ತಿಳಿಸಿ ಹೇಳೋದೇ, ನಿನ್ನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಹೊರಗಡೆ ಹಾಕುವಂಥ ಸಮಯ ಬಂದಾಗಿದೆ. ತಾಳ್ಮೆಯಿಂದ ಇರು. ನಿನ್ನ ಆರೋಗ್ಯದ ಕಡೆಗೆ ತುಂಬ ಲಕ್ಷ್ಯ ವಹಿಸು. ನೋಡು, ನಿನ್ನ ಮನೆ ಹತ್ತಿರ ಇರುವಂಥ ಮಂದಿರಕ್ಕೆ ಬಾ ಅಂತ ನಾನು ಹೇಳೋದಿಲ್ಲ, ಅಲ್ಲಿಗೆ ಕಳಿಸೋದು ಇಲ್ಲ. ಯಾಕೆಂದರೆ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲು ಇರುವಂಥ ಜನ, ಆ ಜನನನ್ನು ನೋಡಿ ನಿನಗೆ ಹಳೆಯ ನೆನಪು ಆಗಿ ಮತ್ತೆ ಮನಸ್ಸು ಕಲ್ಮಶಗೊಳ್ಳುತ್ತವೆ. ನೀನು ಮಂದಿರಕ್ಕೆ ಬರೋದೇ ಶಾಂತವಾಗಿರಲು, ನಿನ್ನ ಮನಸ್ಸನ್ನು ಶಾಂತ ರೀತಿ ಇಟ್ಟುಕೊಳ್ಳಲು. ಹಾಗಾಗಿ ನಾನು ಆ ಮಂದಿರಕ್ಕೆ ಕರೆಸೋದೇ ಇಲ್ಲ, ದೂರ ಇರುವಂಥ ಮಂದಿರಕ್ಕೆ ಕರೆಸುತ್ತೇನೆ. ಚಿಂತೆ ಮಾಡಬೇಡ. ನಿನ್ನೆ ಹಳೆಯ ನೆನಪು ಬಂದು ಹೋಯಿತು. ಇರಲಿ ಕಂದ, ಆ ಸಂಬಂಧವನ್ನು ನೀನು ಬಿಡೋ ಹಾಗಿಲ್ಲ. ಆ ಸಂಬಂಧಕ್ಕೆ ಗಟ್ಟಿ ಭದ್ರವಾಗಿ ನಿಲ್ಲಲೇಬೇಕು. ಆದರೆ ಜ್ಞಾಪಕ ಇರಲಿ, ಎಲ್ಲ ಒಂದು ಕಾರ್ಯವು ನಡೆಯಬೇಕಂದ್ರೆ, ಭೂಮಿ ಮೇಲೆ ಏನೇ ಒಂದು ಘಟನೆ ನಡೀಬೇಕಂದ್ರೂ ಅದಕ್ಕೆ ನನ್ನ ಅಪ್ಪಣೆ ಇರಲೇಬೇಕು. ಇದನ್ನು ಮನದಟ್ಟು ಮಾಡಿಕೊ. ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳಬೇಡ. ಇರಲಿ, ಎಲ್ಲವೂ ನಿನಗೆ ಗೊತ್ತಾಗಿದೆ. ಎಲ್ಲವೂ ಒಂದು ಹಾದಿಯಲ್ಲಿ ಹೋಗಿದೆ. ಈ ವ್ಯಕ್ತಿ ಹೀಗೆ ಎಂಬುದು ನಿನಗೂ ಅರ್ಥ ಆಗಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರನ್ನು ಬದಲಾಯಿಸದೇ ಇದ್ದರೆ ನೀನು ಬದಲಾಗು. ಹೌದು, ನೀನು ಮೊದಲು ಬದಲಾಗು. ನೀನು ಬದಲಾವಣೆ ಆದ್ರೇ ಜಗತ್ತು ಬದಲಾವಣೆಗೆ ಸಾಧ್ಯ. ಹಾಗಾಗಿ ಯೋಚನೆ ಮಾಡಬೇಡ. ಇಂದು ಸಂಜೆ ಒಂದು ಅದ್ಭುತವಾದ ವಿಷಯವೂ ಇದೆ. ಹಾಗೆಯೇ ತೀರ್ಮಾನ ತೆಗೆದುಕೊಳ್ಳುವಂಥ ಸಮಯವೂ ಬಂದಾಗಿದೆ. ಆ ತೀರ್ಮಾನಕ್ಕೆ ಬದ್ಧಳಾಗುವಂಥ ಸಮಯವೂ ಬಂದಾಗಿದೆ. ಜೊತೆಗೆ ಅದ್ಭುತವಾದ ಒಂದು ಸಂತೋಷದಾಯಕವಾದ ಸುದ್ದಿಯೂ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಂದ್ರೂ 100 ಸಲ ಯೋಚನೆ ಮಾಡು. ಆ 100 ಸಲದಲ್ಲಿ ಒಂದೇ ಒಂದು ಕ್ಷಣವೂ ನೀವು ಮೈಮರೆತು ನಿರ್ಧಾರ ತೆಗೆದುಕೊಳ್ಳಬೇಡ. ಸರಿನಾ? ಚಿಂತೆ ಮಾಡಬೇಡ ಕಂದ. ನಿನ್ನ ಜೊತೆಗೆ ನಾನು ಸದಾಕಾಲ ಇದ್ದೇನೆ. ಹಾಗೆ ನಿನ್ನ ನಿರ್ಧಾರಕ್ಕೂ ನಾನು ಬದ್ಧನಾಗಿದ್ದೇನೆ. ಬೆಳಗ್ಗೆನೇ ನಿನ್ನ ಮನೆ ಮುಂದೆ ಆಕಳ ರೂಪದಲ್ಲಿ ಬಂದಿದ್ದೆ. ಆದರೆ ನೀನು ಕಂಡುಹಿಡಿಯಲು ಸ್ವಲ್ಪ ತಡ ಮಾಡಿದೆ. ಆದರೂ ಏನು ಪ್ರಸಾದ ಬೇಕೋ ನಾನು ಅದನ್ನು ಸೇವಿಸಿಕೊಂಡು ಬಂದಿದ್ದೇನೆ. ಹಾಗೆಯೇ ಇಂದು ಮತ್ತು ನಾಳೆ ನಿನಗೆ ಒಂದು ವಸ್ತ್ರದ ಪ್ರಸಾದ ಸಿಗಲ್ಲ.